ಆತ್ಮೀಯ ಎಲ್ಲ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಹಾಗೆಯೇ ವಿವಿಧ ಇಲಾಖೆಗಳಲ್ಲಿ ಕೂಡ ಈ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನೇಮಕಗೊಂಡಂಥ ಎಲ್ಲ PRO, APRO, ಪೋಲಿಂಗ್ ಫಸ್ಟ್ ಆ್ಯಂಡ್ ಪೋಲಿಂಗ್ ಸೆಕೆಂಡ್ ಅಧಿಕಾರಿ ವರ್ಗದವರೇ, ಈಗ ಆಲ್ರೆಡಿ ನಮಗೆಲ್ಲರಿಗೂ ಕೂಡ ಮೊದಲನೇ ಹಂತದ ತರಬೇತಿ ಮುಕ್ತಾಯಗೊಂಡಿದೆ. ಇನ್ನು ಎರಡನೇ ಹಂತದ ತರಬೇತಿಯನ್ನು 2024ರ ಲೋಕಸಭೆ ಚುನಾವಣೆ ಅಂಗವಾಗಿ ಮೇ 1ನೇ ತಾರೀಕು ನೀವುಗಳೆಲ್ಲರೂ ಕೂಡ ಯಾವ್ಯಾವ ಒಂದು ಮತಗಟ್ಟೆ ಕ್ಷೇತ್ರಕ್ಕೆ ಅಂದ್ರಲ್ಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನಿಯೋಜನೆಗೊಂಡಿರ್ತೀವಿ, ಆಯಾ ತಂಡದ ಎಲ್ಲರೂ ಕೂಡ ಮತಗಟ್ಟೆ ಅಧಿಕಾರಿಗಳ ತಂಡವನ್ನು ಏನೀಗ ನಿಯೋಜನೆ ಮಾಡಲಾಗಿದೆ. ಅವತ್ತು ನಮಗೆ ಗೊತ್ತಾಗ್ತದೆ ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ಒಂದು ತಂಡದಲ್ಲಿ ನಾವು ಯಾರಿದ್ದೀವಿ, ನಮ್ಮ PRO ಮತ್ತು APRO, ಪೋಲಿಂಗ್ ಫಸ್ಟ್ ಆ್ಯಂಡ್ ಪೋಲಿಂಗ್ ಸೆಕೆಂಡ್ ಎಲ್ಲರೂ ಕೂಡ ಅವತ್ತು ನಾವುಗಳು ತರಬೇತಿಯನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಈ ಒಂದು 2024ರ ಲೋಕಸಭಾ ಚುನಾವಣೆಯನ್ನು ನಾವುಗಳೆಲ್ಲರೂ ಕೂಡ ಭಾಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಈಗ ಮೊದಲನೇ ಹಂತದ ಚುನಾವಣೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಕ್ತಾಯಗೊಂಡಿದೆ. ಇನ್ನು ಉಳಿದಂಥ 14 ಕ್ಷೇತ್ರಗಳ ಒಂದು ಚುನಾವಣೆ ಅನ್ನುವಂಥದ್ದು ಮೇ 7ನೇ ತಾರೀಕು ಈ ಭಾಗದಲ್ಲಿ ನಡೀತದೆ. ಈಗ ನಾವುಗಳು ಸರಳ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಬರೋಣ. ಒಂದು ಮತಗಟ್ಟೆಯ ಕಾರ್ಯತಂಡ, ಪೋಲಿಂಗ್ ಪಾರ್ಟಿ ಒಂದು ತಂಡದಲ್ಲಿ ನಾವು ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ PRO, ಪ್ರೆಸಿಡಿಂಗ್ ಆಫೀಸರ್ ಇರ್ತಾರೆ. ಇನ್ನು 1ನೇ ಮತದಾನದ ಅಧಿಕಾರಿ ಅಂದರೆ APRO, ಅಸಿಸ್ಟೆಂಟ್ ಪ್ರೆಸಿಡಿಂಗ್ ಆಫೀಸರ್ ಕೂಡ ಈ ತಂಡದಲ್ಲಿ ಇರ್ತಾರೆ. ಇನ್ನು 2ನೇ ಮತದಾನಾಧಿಕಾರಿ, 3ನೇ ಮತದಾನಾಧಿಕಾರಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಪೋಲಿಂಗ್ ಆಫೀಸರ್ ಕೂಡ ಇರ್ತಾರೆ. ನಮ್ಮ ಜೊತೆಗೊಬ್ಬ D ದರ್ಜೆ ನೌಕರರು ಮತ್ತು ಒಬ್ಬ ಪೊಲೀಸ್ ಸಿಬ್ಬಂದಿ ಪ್ರತಿ ನಿಯೋಜನೆಗೊಂಡಂತಹ ಒಂದು ನಮ್ಮದು ಯಾವುದು ಪೋಲಿಂಗ್ ಸ್ಟೇಷನ್ ನಮಗೆ ಅಲರ್ಟ್ ಆದಂತಹ ಒಂದು ಮತದಾನದ ಕೇಂದ್ರ ಏನು ನಮಗೆ ನಾವುಗಳು ಏನು ಮಸ್ಟರಿಂಗ್ ಸಮಯದಲ್ಲಿ ಹೋಗಿ ಏನು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ 6ನೇ ತಾರೀಕಿನಂದು ನಾವೆಲ್ಲರೂ ಕೂಡ ಬೆಳಗ್ಗೆ 9 ಗಂಟೆಗೆ ಒಂದು ಜಾಗದಲ್ಲಿ ಸೇರ್ತೀವಿ. ನಮ್ಮ ಒಂದು PS ಅಂದ್ರೆ ಪೋಲಿಂಗ್ ಸ್ಟೇಷನ್, ನಮ್ಮ ಮತದಾನದ ಒಂದು ಕ್ಷೇತ್ರ ಎಲ್ಲಿ ಇರ್ತದೆ, ನಮಗೆ ಯಾವ ಒಂದು ಮತದಾನದ ಒಂದು ಕೇಂದ್ರ ಅಲ್ಲಿ ಅಲರ್ಟ್ ಆಗಿದೆ ಅನ್ನುವಂಥದ್ದನ್ನು ಅವತ್ತು ಖಚಿತಪಡಿಸ್ಕೊಳ್ತೀವಿ. ಈ ತಂಡದ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಒಂದು ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಈ ವರ್ಷ 2024ರ ಲೋಕಸಭಾ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಈ ತಂಡದ ಹಂಚಿಕೆ ಮಾಡಿದಂತಹ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಾಗ ಮಾತ್ರ ಇದು ಸಾಧ್ಯತೆ ಅಂತ ಹೇಳ್ತಾ, ಮತಗಟ್ಟೆ ಅಧಿಕಾರಿಗಳ ತಂಡದ ಜವಾಬ್ದಾರಿಗಳು ಎಲ್ಲರದ್ದು ಕೂಡ ಈ ತಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದ್ದು ಕೂಡ ಅಲ್ಲಿ ಜವಾಬ್ದಾರಿ ಇದೆ. ಏಕೆಂದರೆ ಇಲ್ಲಿ PRO ಆದಂಥವರು ಮತಗಟ್ಟೆ ಅಧಿಕಾರಿಗಳ ಜವಾಬ್ದಾರಿ ಅಧ್ಯಕ್ಷಾಧಿಕಾರಿ ಒಬ್ಬರದೇ ಅಂತಲ್ಲ, ನಮಗೆ ನಿಯೋಜನೆಗೊಂಡಂಥ ಮತಗಟ್ಟೆ ಯಾವುದಿದೆ ಪೋಲಿಂಗ್ ಸ್ಟೇಷನ್, ಆ ಮತಗಟ್ಟೆಯಲ್ಲಿ ಪ್ರತಿಯೊಬ್ಬರೂ ಕೂಡ 6 ಮತ್ತು 7ನೇ ತಾರೀಕಿನಂದು ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಾಗ ಮಾತ್ರ ಆ ಒಂದು ಮತಗಟ್ಟೆಯ ಚುನಾವಣೆ ಕಾರ್ಯ ಅನ್ನುವಂಥದ್ದು ಯಶಸ್ವಿ ಆಗ್ತದೆ. ಈಗ ನಾವುಗಳು ನೋಡ್ತಾ ಬರೋಣ. ಮತದಾನದ ಮುನ್ನಾ ದಿನದಂದು ನಾವೇನು ಮಾಡಬೇಕು, ಮತಗಟ್ಟೆಯ ತಲುಪಿದ ನಂತರ ಏನು ಮಾಡಬೇಕು, ಮತದಾನದ ದಿನದಂದು 7ನೇ ತಾರೀಕಿನಂದು ಏನು ಮಾಡಬೇಕು, ಆ 7ನೇ ತಾರೀಕಿನಂದು ಮತದಾನದ ಮುಕ್ತಾಯ ಆದ ನಂತರ ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮತ್ತು ಇನ್ನು ಕೆಲವೊಂದು ವಿಶಿಷ್ಟ ಸನ್ನಿವೇಶಗಳು ಅಂದರೆ ಚಾಲೆಂಜಿಂಗ್ ವೋಟ್ ಬರ್ತಕ್ಕಂಥದ್ದು, ಫ್ರ್ಯಾಕ್ಸಿ ವೋಟ್ ಬರೋಂಥ ಸಂದರ್ಭ, ಅಂಧ ಮತ್ತು ದುರ್ಬಲರು, ಹೀಗೆ ಅನೇಕ ಒಂದು ಸನ್ನಿವೇಶಗಳು ಏನು ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಬರ್ತವೆ, ಅವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಈಗ ಮತದಾನದ ಹಿಂದಿನ ದಿನದ ಕರ್ತವ್ಯಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮತದಾನದ ದಿನದ ಇಂದಿನ ದಿನ ಅಂದರೆ ಮಸ್ಟರಿಂಗ್ ದಿನ ನಾವೇನೆಲ್ಲ ನಿಯೋಜನೆಗೊಂಡಂತಹ ಒಂದು ಮತಗಟ್ಟೆಗೆ ನಿಯೋಜನೆಗೊಂಡಂಥ ಅಧ್ಯಕ್ಷಾಧಿಕಾರಿಯ ಒಂದು ತಂಡದಲ್ಲಿ ಈಗೇನು ನಾನು ಹೇಳಿದಂತೆ APRO ಅವರವರು ಸೆಕೆಂಡ್ ಆ್ಯಂಡ್ ಥರ್ಡ್ ಪೋಲಿಂಗು, ಒಬ್ಬ D ದರ್ಜೆ ಅವರು ಇರ್ತಾರೆ, ಮತ್ತು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೂಡ ನಮ್ಮ ತಂಡದಲ್ಲಿ ನಿಯೋಜನೆಗೊಂಡಿರ್ತಾರೆ. ಅವರು ನಮಗೆ ನಿಗದಿಗೊಳಿಸಿದಂಥ ಒಂದು ಮತಗಟ್ಟೆಗೆ ಹೋಗಿ ಅಲ್ಲಿ ಬೇಕಾದಂತಹ ಎಲ್ಲ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವು
ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಮತದಾನದ ಹಿಂದಿನ ದಿನ ನಾವು ಏನೇನು ಮಾಡಬೇಕಂತಕ್ಕಂಥ ಸಂಕ್ಷಿಪ್ತ ನೋಡ್ತಾ ಬರೋಣ. ಬೆಳಗ್ಗಿನ 9 ಗಂಟೆಗೆ ಮಸ್ಟರಿಂಗ್ ಕೇಂದ್ರದಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು. ರ್ಯಾಂಡಮೈಸ್ನಂತೆ ನಮ್ಮ ತಂಡಕ್ಕೆ ಹಂಚಿಕೆ ಮಾಡಿದ ಮತಗಟ್ಟೆಯ ಸಂಖ್ಯೆಯನ್ನು ನಾವು ಗುರುತಿಸಿಕೊಳ್ಬೇಕು. ನಿಮ್ಮ ಕಾರ್ಯತಂಡದ ಸದಸ್ಯರನ್ನು ಒಗ್ಗೂಡಿಸಿಕೊಳ್ಬೇಕು. PRO ರವರು ನಿಮಗೆ ಸಾಮಗ್ರಿ ವಿತರಿಸುವ ಮಸ್ಟರಿಂಗ್ ಕೌಂಟರ್ಗೆ ಹೋಗಬೇಕು. ನಿಮ್ಮ ಕಾರ್ಯತಂಡದೊಂದಿಗೆ ಮಸ್ಟರಿಂಗ್ ಕೌಂಟರ್ನಿಂದ ವಿವಿಧ ಸಾಮಗ್ರಿಯನ್ನು ನಾವುಗಳು ಪಡ್ಕೊಳ್ಬೇಕು. ಸಾಮಗ್ರಿಗಳನ್ನು ಪಡೆದ ನಂತರ ಮತ್ತೊಮ್ಮೆ ಎಲ್ಲ ಸಾಮಗ್ರಿಗಳನ್ನು ಪಡೆದಿರುವುದನ್ನು ಪರಿಶೀಲಿಸಿ ಖಾತ್ರಿಪಡಿಸಿಕೊಂಡು ನಾವು ನಮಗೆ ಹಂಚಿಕೆ ಆದಂತಹ ಮತಗಟ್ಟೆಗೆ ಹೋಗುವಂತಹ ಬಸ್ಸನ್ನು ಸರ್ಚ್ ಮಾಡಿ ಅದರಲ್ಲಿ ಕುಳಿತುಕೊಂಡು ನಮಗೆ ನಿಗದಿತ ಮತಗಟ್ಟೆಗೆ ಆ ಮಾರ್ಗದಲ್ಲಿ ಒಬ್ಬ ಮಾರ್ಗದಾಳ ಇರ್ತಾರೆ, ಮಾರ್ಗ ಸೂಚಕರು, ಅವರೊಂದಿಗೆ ನಾವುಗಳು ಸಾಗ್ತೇವೆ. ಈಗ ಸಂಕ್ಷಿಪ್ತವಾಗಿ ನೋಡೋದಾದರೆ 9 ಗಂಟೆಗೆ ನಾವೆಲ್ಲ ಬಂದಿರ್ತೀವಿ. ನಮಗೆ ಹಂಚಿಕೆ ಮಾಡಲಾದಂತಹ ಮತಗಟ್ಟೆಯ ಸಂಖ್ಯೆಯನ್ನು ನಾವು ಗುರುತಿಸಿಕೊಂಡು ನಾವೇನು 1ನೇ ತಾರೀಕಿನಂದು ತರಬೇತಿಯನ್ನು ಪಡ್ಕೊಳ್ತೀವಿ, ಅದೇ ಕೇಂದ್ರದಲ್ಲಿ ನಮಗೆ ಹಂಚಿಕೆಯಾದಂತಹ ಮತಗಟ್ಟೆಯ ಸಂಖ್ಯೆಯನ್ನು ನಾವು ಯಾವ ಕೊಠಡಿಗೆ ಅದು ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಆ ಕೊಠಡಿಗೆ ಹೋಗಿ ನಮಗೆ ಆ ಮತಗಟ್ಟೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ನಾವು 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಮ್ಮ ತಂಡದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಕಡೆಗೆ ಕುಳಿತುಕೊಂಡು PRO ಅವರ ಸಮ್ಮುಖದಲ್ಲಿ ಪ್ರೊಸೀಡಿಂಗ್ ಅಧ್ಯಕ್ಷಾಧಿಕಾರಿಗಳು ಅವತ್ತಿನ ದಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಎಲ್ಲ ಒಂದು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಒಂದು ಬ್ಯಾಲೆಟ್ ಯೂನಿಟ್ ಆಗ್ಬೋದು, ಕಂಟ್ರೋಲ್ ಯೂನಿಟ್ ಆಗ್ಬೋದು, VVPAT ಆಗ್ಬೋದು, ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಂಡು ಅವುಗಳನ್ನು ಪರಿಶೀಲನೆ ಮಾಡಿ ಅವು ಕಾರ್ಯಗತವಾಗಿವೆ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಂಡು ತಮ್ಮ ತಂಡದೊಂದಿಗೆ ಎಲ್ಲರನ್ನೂ ಕೂಡ ಒಂದು ಕಡೆಗೆ ಕುಳಿಸ್ಕೊಂಡು ಅದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಬಸ್ಸನ್ನು ಹತ್ತಿ ಕೂಡಬೇಕಾಗ್ತದೆ. ನೋಡಿ, ಈಗ ಬಹುಮುಖ್ಯವಾಗಿ ನಾವು 9ನೇ ತಾರೀಕಿನಂದು ನಾವು ಪಡಿತಕ್ಕಂತಹ ವೆರಿ ಇಂಪಾರ್ಟೆಂಟು, ನಾವು ಮೊದಲನೇ ಹಂತದಲ್ಲಿ 9 ಸಾಮಗ್ರಿಗಳನ್ನು ಪಡ್ಕೊಳ್ತೀವಿ. ಅದು ಕಂಟ್ರೋಲ್ ಯೂನಿಟ್ CU ಪಡ್ಕೊಳ್ತೀವಿ, ಬ್ಯಾಲೆಟ್ ಯೂನಿಟ್ BU ಪಡ್ಕೊಳ್ತೀವಿ, ಮತದಾನದ ಖಾತ್ರಿ ಯಂತ್ರ VVPAT ಕೂಡ ಪಡ್ಕೊಳ್ತೀವಿ, ಮತದಾರರ ರಿಜಿಸ್ಟರ್ ನಮೂನೆ 17 ಪುಸ್ತಕವನ್ನು ಕೂಡ ನಾವು ಪಡ್ಕೊಳ್ತೀವಿ, ಮತದಾರರ ಚೀಟಿಗಳ ವೋಟರ್ ಸ್ಲಿಪ್ಪನ್ನು ಪಡ್ಕೊಳ್ತೀವಿ, ಅಧಿಕೃತ ಮತದಾರರ ಪಟ್ಟಿ ಮಾರ್ಕ್ಡ್ ಕಾಪಿಯನ್ನು ಕೂಡ ಅವತ್ತು ಕೊಡ್ತಾರೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ಕೊಳ್ತೀವಿ, ಎಷ್ಟು ನಮಗೆ ವೋಟು ಹಂಚಿಕೆ ಆಗಿವೆ ಅಂತಕ್ಕಂಥದ್ದನ್ನು. ಹಾಗೆಯೇ ಇತರ ಮತದಾರರ ಪಟ್ಟಿಗಳು ಪ್ರಾಕ್ಸಿ ವೋಟರ್ಸ್ ಇದ್ದರೆ ಅವು ಈ ಥರ ಎಲ್ಲ ರೀತಿಯದನ್ನು ಅದು ಕೊಡ್ತಾರೆ. ವರ್ಗೀಕೃತ ಸೇವಾ ಮತದಾರರ ಪಟ್ಟಿ ಇದ್ದರೆ, ಮುದ್ರಿತ ಮತಪತ್ರಗಳು ಅಂದ್ರೆ ಟೆಂಡರ್ ವೋಟ್ಸ್ ಏನಾದರೂ ಕೂಡ ಅವುಗಳಿಗೆ ಬಂದು ಅಂತೇಳಿದರೆ ಅಲ್ಲಿ ಮುದ್ರಿತವಾಗಿರ್ತಕ್ಕಂತಹ ಮತಪತ್ರಗಳನ್ನು ಅಲ್ಲಿ ನಮಗೆ ನೀಡ್ತಾರೆ. ಇವುಗಳನ್ನು ಮೊದಲನೇ ಹಂತಕ್ಕೆ ನಾವು 9 ವೆರಿ ಇಂಪಾರ್ಟೆಂಟನ್ನಾಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಅಲ್ಲಿಗಳನ್ನು ನಾವು ಆ ರೀತಿಯಲ್ಲಿ ನಾವುಗಳನ್ನು ಪರಿಶೀಲಿಸಿ ಪಡ್ಕೊಳ್ಬೇಕಾಗ್ತದೆ. ಅದಾದ ನಂತರ ಎಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಅನುಭವಸ್ಥರು, ಅನೇಕ ವರ್ಷಗಳ ಕಾಲ ತಾವುಗಳು PRO ಆಗಿ APRO ಆಗಿ ಹಾಗೆಯೇ ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಭಾಳ ಸುದೀರ್ಘ ವರ್ಷಗಳ ಕಾಲ ಅನುಭವವನ್ನು ಹೊಂದಿದಂಥವ್ರು ಇರ್ತಾರೆ. ಇನ್ನು ಮುಂದಿನ ಹಂತದಲ್ಲಿ ನಾವು ಹೇಳೋದಾದರೆ ಅಳಿಸಲಾಗದ ಶಾಯಿ ಇಂಕ್ ಬಾಟಲ್ ಕೊಡ್ತಾರೆ. ಅದನ್ನು ನಾವೇನು ಬೆರಳಿಗೆ ಹಚ್ಚಬೇಕಾಗ್ತದೆ. ವಿಳಾಸ ಚೀಟಿಗಳು ಕಂಟ್ರೋಲ್ ಯೂನಿಟ್ಗಾಗಿ, ವಿಳಾಸ ಚೀಟಿಗಳು ಬ್ಯಾಲೆಟ್ ಯೂನಿಟ್ಗಾಗಿ, ವಿಳಾಸ ಚೀಟಿಗಳು ಮತದಾನದ ಖಾತ್ರಿ ಯಂತ್ರಕ್ಕಾಗಿ, ವಿಶೇಷ ವಿಳಾಸ ಚೀಟಿ ಸ್ಪೆಷಲ್ ಟ್ಯಾಗು, ಗ್ರೀನ್ ಪೇಪರ್ ಸೀಲ್ಗಳು ಕಂಟ್ರೋಲ್ ಯೂನಿಟ್ಗಾಗಿ, ಬಾಣದ ಗುರುಟಿನ ರಬ್ಬರ್ ಸ್ಟ್ಯಾಂಪು, ಪ್ರೆಸಿಡಿಂಗ್ ಆಫೀಸರ್ ರಿಪೋರ್ಟ್ ಅಂದರೆ ಡೈರಿಯನ್ನು ಕೂಡ ಕೊಡ್ತಾರೆ, ಚೆಕ್ ಮೆಮೊರಿ ಪ್ರೆಸಿಡಿಂಗ್ ಆಫೀಸರ್ಸು, ಪರ್ಪಲ್ ಕಲರ್ದು ಒಂದು ಸ್ಟ್ಯಾಂಪ್ ಪ್ಯಾಡ್, PRO ಮೆಟಲ್ ಸೀಲ್, ಬೆಂಕಿ ಪೊಟ್ನ, ಮೇಣದ ಬತ್ತಿ, PRO ಡೈರಿ, ವಿಶಿಷ್ಟ ಗುರುತಿನ ರಬ್ಬರ್ ಸ್ಟ್ಯಾಂಪು, ಮತಗಟ್ಟೆ ಸಿಬ್ಬಂದಿ ಗುರುತಿನ ಪತ್ರಗಳು, ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ, ಆಕ್ಷೇಪಿತ ಮತಗಳ ಪಟ್ಟಿ ನಮೂನೆ 14. ಹೀಗೆ ಇಲ್ಲಿ ಸೂಚಿಸಿದಂತೆಯೇ ಸುಮಾರು 50, 63, 72, 77 ಸಾಮಗ್ರಿಗಳು. ನೋಡಿ, ಈ ಎಲ್ಲ ಸಾಮಗ್ರಿಗಳನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಮಗೆ ಒಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಈ ಸಾಮಗ್ರಿಗಳ ಜೊತೆಗೆ PRO ಆದಂಥವರು ಆ ಚೆಕ್ ಲಿಸ್ಟನ್ನು ಹಿಡ್ಕೊಂಡು ಪ್ರತಿಯೊಂದನ್ನು ಹೇಳ್ತಾ ಹೋಗಬೇಕು. ತಮ್ಮ ತಂಡದಲ್ಲಿರ್ತಕ್ಕಂಥ APRO ಮತ್ತು ಪೋಲಿಂಗ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲ್ಲರೂ ಕೂಡ ಅದನ್ನು ಪರಿಶೀಲನೆ ಮಾಡಿಕೊಂಡು ಆ ಸಾಮಗ್ರಿಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಪೆನ್ಸಿಲ್ ತಗೊಂಡು ನಾವು ಟಿಕ್ ಹಾಕ್ಕೊಳ್ಬೇಕು. ಆ ಪೆನ್ಸಿಲ್ ತಗೊಂಡು ಟಿಕ್ ಹಾಕ್ಕೊಂಡು ಖಾತ್ರಿ ಪಡಿಸ್ಕೊಂಡ ಮೇಲೆ PRO ಅವರವರು ನಾವು ಇಸ್ಕೊಂಡಂತಹ ಎಲ್ಲ ಒಂದು ಕಂಟ್ರೋಲಿಂಗ್ ಯೂನಿಟು, ಬ್ಯಾಲೆಟ್ ಯೂನಿಟ್, VVPATಗಳನ್ನು ಪರಿಶೀಲನೆ ಮಾಡಿಕೊಂಡು
ಅವುಗಳ ಸಂಖ್ಯೆಯನ್ನು ಬರೆದಿಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಅಲ್ಲಿ ಅನೇಕ ಜನ ನಮ್ಮ ಪಕ್ಕಕ್ಕೆ ಕೂತ್ಕೊಂಡಿರ್ತಾರೆ. ನಮ್ಮ ಮತಗಟ್ಟೆಗೆ ಹಂಚಿಕೆಯಾದಂತಹ ಒಂದು ಅದೇ ನಂಬರ್ ಇರ್ತಕ್ಕಂಥ ವಿ ವಿ ಪ್ಯಾಟ್, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟನ್ನು ನಾವು ಮತ್ತೆ ಮತದಾನ ಮುಗಿದ ನಂತರ ಅವುಗಳನ್ನು ಕ್ರಮಬದ್ಧವಾಗಿ ಸೀಲನ್ನು ಮಾಡಿಕೊಂಡು ಏನು ನಾವು ಒಂದು ಪ್ರೊಸೀಜರ್ ಇದೆ ಆ ಪ್ರಕಾರ ಯಶಸ್ವಿಯಾಗಿ ಆವತ್ತಿನ ದಿನದ ಮತದಾನವನ್ನು ಮುಗಿಸ್ಕೊಂಡು ಬಂದು ಅದೇ ಕೊಠಡಿಯಲ್ಲಿ ಅಥವಾ ನಮಗೆ ಹಂಚಿಕೆಯಾದಂಥ ಮತಗಟ್ಟೆ ಸಂಖ್ಯೆ ಯಾವ ಕೊಠಡಿಯಲ್ಲಿ ಕೊಡಬೇಕಂತ ಅಲ್ಲಿ ಹೊರಗಡೆಗೆ ಅಂಟಿಸಿರ್ತಾರಲ್ಲ ಅದನ್ನು ಸಂಖ್ಯೆ ನೋಡ್ಕೊಂಡು ನಾವು ಅಲ್ಲಿ ಅದನ್ನು ನಾವು ಅದೇ ಸಂಖ್ಯೆಯನ್ನು ಇರ್ತಕ್ಕಂಥದ್ದನ್ನು ನಾವು ಮರಳಿ ಕೊಡಬೇಕಾಗ್ತದೆ. ಅದು ಭಾಳ ಮುಖ್ಯವಾಗಿರ್ತಕ್ಕಂತಹ ಒಂದು ಗುರುತರವಾದಂಥ ಜವಾಬ್ದಾರಿ ಪ್ರೆಸಿಡಿಂಗ್ ಆಫೀಸರ್ ಅವ್ರದ್ದು. ಈಗ ವಿ ವಿ ಪ್ಯಾಟನ್ನು ನಾವು ಪರೀಕ್ಷೆ ಮಾಡುವಂತಿಲ್ಲ, ಯಾಕೆಂದರೆ ಅದನ್ನು ಆನ್ ಮಾಡಿದ ತಕ್ಷಣ 7 ಚೀಟಿ ಬೀಳ್ತಾವೆ. ಅದನ್ನ ಮೇಲಿಂದ ಮೇಲೆ ನಾವು ನೋಡ್ಬೋದು. ಅದು ವರ್ಕಿಂಗ್ ಮೋಡ್ನಲ್ಲಿದೆ, ಟ್ರಾನ್ಸ್ಪೋರ್ಟ್ ಮೋಡಲ್ಲಿದೆ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಇಲ್ಲಿ ಗಮನಿಸ್ಬೇಕು ನೀವು. ಟ್ರಾನ್ಸ್ಪೋರ್ಟ್ ಮೋಡ್ನಲ್ಲಿ ಅಡ್ಡಲಾಗಿರ್ತದೆ, ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿ ಅದು ವರ್ಕಿಂಗ್ ಮೋಡ್ನಲ್ಲಿ ಬ್ಯಾಕ್ ಸೈಡ್ ನಾವು ನೋಡಬೇಕು, ಉದ್ದಕ್ಕೆ ಮಾಡಿರಬೇಕು, ಅದು ವರ್ಕಿಂಗ್ ಮೋಡು. ಇವುಗಳನ್ನು ನಾವು ಸ್ವಲ್ಪ ಗಮನಿಸ್ಕೊಂಡಿರಬೇಕಾಗ್ತದೆ. ಈ ರೀತಿಯಲ್ಲಿ ನಾವುಗಳು ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗ್ತದೆ. ಪ್ರತಿಯೊಬ್ಬ ಈ ತಂಡದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಇದು. ಕೇವಲ ಒಬ್ರದ್ದು ಮಾತ್ರ ಅಲ್ಲ, ಪಿ ಆರ್ ಒಬ್ಬರು ಅವರ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದಲ್ಲ. ಈ ತಂಡದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಇದು ಒಂದು ಟೀಮ್ ವರ್ಕ್. ಯಾವಾಗ ನಾವು ಯಶಸ್ವಿಯಾಗಿ ಮಾಡ್ತೀವಿ ಆವಾಗ ನಮಗೆ ಯಶಸ್ಸು ಅನ್ನುವಂಥದ್ದು ಭಾಳ ಬೇಗನೆ ಬರ್ತದೆ. ಎಲ್ಲರೂ ಕೂಡ ಕಾರ್ಯವನ್ನು ಹಂಚಿಕೆ ಮಾಡಿಕೊಳ್ಬೇಕು. ಇದು ನಮ್ಮದು, ಅವ್ರದ್ದಲ್ಲ, ನಾವು ಅವರೊಬ್ಬರೇ ಅನ್ನುವಂಥದ್ದು ಬೇಡ. ನಾವೆಲ್ಲ ಟೀಮ್ ವರ್ಕ್ಗಳು ಸೇರಿ ಅವತ್ತು ನಾವು ಮೊದಲನೇ ಹಂತದಲ್ಲಿ 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಬಂದು ಎಲ್ಲ ಸಾಮಗ್ರಿಗಳನ್ನು ಇಸ್ಕೊಂಡು ನಾವುಗಳು ಅವತ್ತು ಅವುಗಳನ್ನು ಪರಿಶೀಲನೆ ಮಾಡಿಕೊಂಡು ಊಟ ಮಾಡ್ತೀವಿ. ಊಟ ಮಾಡಿದ ನಂತರದಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಇಂತಿಂಥ ರೂಟ್ ಬಸ್ಗಳು ಇಂತಿಂಥ ಮತಗಟ್ಟೆ ಸಂಖ್ಯೆ ಹಿಂಗೆ ಹೋಗ್ತವೆ ಅಂತಕ್ಕಂಥದ್ದು ನಮ್ಮ ಡಿ ದರ್ಜೆಯವರಿಗೆ ನಾವು ಸೂಚಿಸಬೇಕು. ಪಿ ಆರ್ ಅವರು ಎಲ್ಲ ಜವಾಬ್ದಾರಿಯುತವಾಗಿ ಅವುಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಎ ಪಿ ಆರ್ ಒ ಮತ್ತು ಇತರರನ್ನು ಊಟಕ್ಕೆ ಕಳಿಸ್ಬೇಕು. ಅವರೆಲ್ಲರೂ ಊಟ ಮಾಡಿ ಬಂದಮೇಲೆ ಅವ್ರನ್ನು ಕೂಡಿಸಿ ಇವರು ಊಟ ಮಾಡಲಿಕ್ಕೆ ಹೋಗಿ ಜವಾಬ್ದಾರಿಯುತವಾಗಿ ಅವತ್ತು ಪಿ ಆರ್ ಅವರವರಿಗೆ ಕೂಡ ಅಕ್ವಿಡೆನ್ಸಿ ಕೊಟ್ಟಿರ್ತಾರೆ, ಹಣ ಕೂಡ ಕೊಟ್ಟಿರ್ತಾರೆ, ಗ್ರೀನ್ ಪೇಪರ್ ಸೀಲು, ಹೀಗೆ ಬಹುಮುಖ್ಯವಾಗಿ ಅಟೆಂಡೆನ್ಸು ಎಲ್ಲವೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ಪಿ ಆರ್ ಅವರವರು ಅವುಗಳನ್ನು ಇಟ್ಟುಕೊಂಡ ನಂತರದಲ್ಲಿ 2ನೇ ಭಾಗದಲ್ಲಿ ಅವರು ಊಟಕ್ಕೆ ಹೋಗಿ ಬಂದು ಎಲ್ಲ ಮೆಟೀರಿಯಲ್ಸ್ಗಳನ್ನು ತೆಗೆದುಕೊಂಡು ತಮಗೆ ಹಂಚಿಕೆಯಾದಂಥ ಮತಗಟ್ಟೆಗೆ ಆ ರೂಟಿಗೆ ಯಾವ ಬಸ್ ಹೋಗ್ತದೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಆ ಬಸ್ಸಿನಲ್ಲಿ ಕುಳಿತುಕೊಂಡ ನಂತರ ನಾವುಗಳು ನಮಗೆ ಅಲರ್ಟ್ ಆದಂತಹ ಮತಗಟ್ಟೆಗೆ ಹೋಗಿ ನಾವು ಅಲ್ಲಿ ಇಳಿದುಕೊಂಡು ಆ ಒಂದು ಕೊಠಡಿಯನ್ನು ಪರಿಶೀಲನೆಯನ್ನು ಮಾಡ್ತೇವೆ. ಮತಗಟ್ಟೆಯನ್ನು ತಲುಪಿದ ನಂತರ ನಾವೇನು ಗಮನಿಸಬೇಕು ಅನ್ನುವಂಥದ್ದನ್ನು ನಾವೀಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.